ಅಪ್ಪನ ನಂತರ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಎಲ್ಲಿದೆಯಪ್ಪ ಅನ್ನುವಂತಹ ಹುಡುಕಾಟ ಶುರುವಾಗುತ್ತಿದೀಗ. ಅಪ್ಪನ ಬಂಧನದ ಬಳಿಕ ಭಾರತಕ್ಕೆ ಬರ್ತಾರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ಇವತ್ತೇ ಬರ್ತಾರೆ ಅನ್ನೋ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಮಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬರುವ ಸಾಧ್ಯತೆ, ನಿರೀಕ್ಷೆ ಎರಡೂ ಇದೆ. ಮಂಗಳೂರು ಸೇರಿ 3 ಏರ್ಪೋರ್ಟ್ನಲ್ಲಿ ಖಾಕಿ ಹೈ ಅಲರ್ಟ್. ಬೆಂಗಳೂರು ಗೋವಾ ಏರ್ಪೋರ್ಟ್ ಪೊಲೀಸ್ ನಿಯೋಜನೆ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮಂಗಳೂರು ಏರ್ಪೋರ್ಟ್ 3 ಕಡೆಗಳಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ. ಇಮಿಗ್ರೇಷನ್ ಅಧಿಕಾರಿಗಳು ಎಲ್ಲೇನಿರ್ತಾರೆ ನೋಡಿ. ಮಂಗಳೂರಿನಿಂದ ಕೂಡ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಓಡಾಡತ್ತೆ, ಗೋವಾದಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಓಡಾಡತ್ತೆ, ಬೆಂಗಳೂರಿನಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಂದ ಬರುತ್ತೆ ಫ್ಲೈಟ್ಗಳು ಹೋಗತ್ತೆ. ಸೊ ಅಲ್ಲಿ ಇಮಿಗ್ರೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾದಿಂದ ಬೇರೆ ಕಂಟ್ರಿಗೆ ಹೋದವರು ಅಥವಾ ಬೇರೆ ಕಂಟ್ರಿಯಿಂದ ಇಂಡಿಯಾಗೆ ಬರೋರು, ಇಮಿಗ್ರೇಷನ್ ಆದ ನಂತರನೇ ಅವ್ರು ಮುಂದಿಂದೆಲ್ಲ ನೀವೇನಕ್ಕೆ ಹೋಗಿದ್ರಿ, ಏನಕ್ಕೆ ಹೋಗ್ತಾ ಇದ್ದೀರಾ, ಎಷ್ಟು ದಿನ ಇರ್ತೀರಾ, ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ಕೇಳ್ತಾರ ಅವರು. ಸೊ ಫಸ್ಟ್ ಗೊತ್ತಾಗದೆ ಇಮಿಗ್ರೇಷನ್ ಅಧಿಕಾರಿಗಳಿಗೆ. ಸೊ ಗೊತ್ತಾಗಿದ್ದ ಕೂಡಲೇ ತಿಳಿಸೋದಿಕ್ಕೆ ಅಲರ್ಟ್ ಮಾಡಿದ್ದಾರೆ ಪೊಲೀಸರು. ಬ್ಯಾಂಗ್ಳೂರ್, ಗೋವಾ, ಮಂಗಳೂರು ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣು. ಪ್ರಜ್ವಲ್ ಎಲ್ಲಿದೆಯಪ್ಪ ಅನ್ನೋದು ಈಗ ಪ್ರಶ್ನೆ. ಅಪ್ಪನ ನಂತರ ಈಗ ಮಗನಿಗೆ ಸಂಕಷ್ಟ. ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಲುಕ್ಔಟ್ ನೋಟಿಸ್ ಜಾರಿಯಾಗಿರೋ ಹಿನ್ನೆಲೆ ಯಾವ ಏರ್ಪೋರ್ಟಿಗೆ ಬಂದ್ರು, ಯಾವ ಬಂದರುನಲ್ಲಿ ಬಂದ್ರು, ಏರ್ಪೋರ್ಟ್ ಅಲ್ಲಿ ಬರಲ್ಲ ನಾನು ಹಡಗಲ್ಲೇ ಬರ್ತೀನಿ ಅಂತ ಬಂದ್ರು ಸಂಕಷ್ಟ ಇದ್ದಿದ್ದೆ. ಎಲ್ಲ ಕಡೆ ಲುಕ್ಔಟ್ ನೋಟಿಸ್ ಹೋಗಿದೆ. ಇವ್ರನ್ನ ಕಂಡು ಕೂಡ್ಲೆ ಅವರೊಂದು ರವಾನೆ ಮಾಡ್ತಾರೆ ಸಂದೇಶವನ್ನ, ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿದ್ದಾರೆ ಅಂತ. ಸೊ ಹಾಗಾಗಿ ಇಲ್ಲಿ ಎಲ್ಲಿದೆಯಪ್ಪ ಅನ್ನುವಂತಹ ಹುಡುಕಾಟ ಈಗಾಗಲೇ ಶುರುವಾಗಿದೆ. ಮಂಗಳೂರು ಗೋವಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಖಾಕಿ ಹೈ ಅಲರ್ಟ್. ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳ್ದಂಗೆ ಲುಕ್ಔಟ್ ನೋಟಿಸ್ ಜಾರಿ ಆಗಿರೋದಕ್ಕೆ ಜೊತೆಗೆ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಯಾಕೆ ಹೇಳ್ತಾರೆ ಅಂದ್ರೆ, ನೀವೆಲ್ಲೇ ಹೋಗಿ ಎಲ್ಲೇ ಬನ್ನಿ, 3 ದಿನ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದ್ರೆ ಇಮಿಗ್ರೇಷನ್ ಅಲ್ಲಿ ನೀವು ಕೊಡ್ಬೇಕಾಗತ್ತೆ, ನಿಮ್ಮ ಐಡೆಂಟಿಟಿ ಕೊಡ್ಬೇಕು, ಯಾಕೆ ಹೋಗ್ತಿದ್ದೀರಾ, ಯಾರ್ಯಾರು ಹೋಗ್ತಿದ್ದೀರಾ, ಎಷ್ಟು ದಿನ ಸ್ಟೇ ಆಗ್ತೀರಾ, ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೀರಾ, ಯಾವತ್ತು ಬುಕ್ ಮಾಡಿದ್ದೀರಾ, ಇನ್ ಕೇಸ್ ಅದೇನಾದ್ರೂ ಕ್ಯಾನ್ಸಲೇಷನ್ ಆಗಿದ್ರೆ ಅದ್ನ್ಯಾಕೆ ನೀವು ಕ್ಯಾನ್ಸಲೇಷನ್ ಮಾಡಿದ್ದೀರಾ, ಮತ್ತ್ಯಾಕೆ ಬುಕ್ ಮಾಡ್ಲಿಲ್ಲ, ಅಲ್ಲಿ ಯಾವ ಹೋಟೆಲ್ ಅಲ್ಲಿ ಉಳ್ಕೋ